ಲೋಕಸಭಾ ಚುನಾವಣೆ ಮಕ್ಕಳುಗಳಿಗೆ ಟಿಕೆಟ್ ಸುಮಾರು 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅದೇ ಕುಟುಂಬದ ಸದಸ್ಯರಿಗೆ ಒಂದ್ ಕಡೆ ಅಳಿಯ ಮಗ, ಒಂದ್ ಕಡೆ ಅಮ್ಮ ಮಗಳು, ಒಂದ್ ಕಡೆ ತಂದೆ ಮಗ. ಕಾಂಗ್ರೆಸ್ ಸಾಕಷ್ಟು ಕಾರ್ಯಕರ್ತರು ಇರ್ತಕ್ಕಂಥ ಪಕ್ಷ, ಮುಖಂಡರು ಇರ್ತಕ್ಕಂಥ ಪಕ್ಷ. ಇಲ್ಲ, ಏನಾಗಿದೆ ಅಂದ್ರೆ ಆ ಕ್ಷೇತ್ರಗಳಲ್ಲಿ ಅದು ಜನಗಳ ಆಯ್ಕೆ. ಅದು ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರೆಲ್ಲರೂ ಸೇರಿ ಇವ್ರನ್ನ ನಿಲ್ಲಿಸಬೇಕು, ಅವ್ರು ಯಾರೋ ಮಗಳು ಮಗನೋ ಇರ್ಬೋದು, ಆದ್ರೆ ಅವ್ರು ನಿಲ್ಸಿದ್ರೆ ಪಕ್ಷದಲ್ಲಿ ಅವ್ರು ಗೆದಿತಾರೆ ಅನ್ನುವಂಥದ್ದು ಬಂದ್ರೆ ಪಕ್ಷದಲ್ಲಿ ನಾವು ನೋಡ್ತಕ್ಕಂಥದ್ದು ವಿನ್ನಿಂಗ್ ಇಸ್ ದಿ ಕ್ರೈಟೀರಿಯಾ ಅಂತ ಮಾಡಿದ್ದಾರೆ. ಅವ್ರು ಗೆದಿತಾರೆ ಅಂದಾಗ ಯಾಕೆ ಕೊಡಬಾರ್ದು ಅಂತ ಹೇಳಿ, ಅದು ಆಕಸ್ಮಿಕವಾಗಿ ಅವ್ರ ಮಗಳೋ ಮಗನೋ ಆಗಿದ್ರೆ ಅದು ಅಷ್ಟು ಸ್ವಾಭಾವಿಕವಾಗಿ ಪಬ್ಲಿಕ್ ಡೊಮೈನ್ ನಲ್ಲಿ ಅದಕ್ಕೆ ಒಪ್ಪಿಗೆ ಸಿಗೋದಿಲ್ಲ. ಆದ್ರೆ ನಮ್ಮಲ್ಲಿ ಗೆದಿತಾರೆ ಅನ್ನುವ ಮಾನದಂಡ ಏನಿದೆಯಲ್ಲ ಅದನ್ನ ಮುಖ್ಯವಾಗಿ ನೋಡಿದ್ದಾರೆ ಅಂತ ಅನ್ಕೊಳ್ತೀನಿ ನಾನು. ಸರ್, ಈಗ ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದ್ರು, ರಾಮನಗರ ಭಾಗ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದಿಷ್ಟು ಕುಕ್ಕರ್ ಹಂಚಿಕೆ, ಸೀರೆ ಹಂಚಿಕೆ ಆಗ್ತಿದೆ, ಅದಕ್ಕೆ ಪೊಲೀಸ್ ಇಲಾಖೆ ಪ್ಯಾರಾಮಿಲಿಟರಿ ಬರಬೇಕು ಅಂತ ಅದು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಹೇಳಲಿ ಅಲ್ಲ. ಎಲೆಕ್ಷನ್ ಕಮಿಷನ್ ಇದೆ ಅದನ್ನೆಲ್ಲ ನೋಡೋದಕ್ಕೆ. ನಾವು ಈಗ ನಾವು ಸರ್ಕಾರದಲ್ಲಿದ್ದು ಕೂಡ ನಾವೇನು ಮಾಡೋದಿಲ್ಲ. ಆದ್ರೆ ಎಲೆಕ್ಷನ್ ಕಮಿಷನ್ಗೆ ಅವರು ಕಂಪ್ಲೇಂಟ್ ಕೊಡ್ಲಿ, ಎಲೆಕ್ಷನ್ ಕಮಿಷನರು ಪೊಲೀಸ್ಗಾಗ್ಲಿ ಅಥವಾ ವ್ಯವಸ್ಥೆಗೆ ಅವರು ಮಾಡ್ತಾರೆ. ಅದನ್ನ ನೋಡ್ಕೊಳ್ಳೋದಕ್ಕೆ ಎಲೆಕ್ಷನ್ ಕಮಿಷನ್ ಇದೆ. ಈ ಎಲೆಕ್ಷನ್ ಟೈಮ್ ನಲ್ಲಿ, ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಬೇರೆ ವಿಚಾರ. ಎಲೆಕ್ಷನ್ ಟೈಮ್ ನಲ್ಲಿ ಸುಮೋಟೋ ನಾವು ಮಾಡ್ಲಿಕ್ಕಾಗೋದಿಲ್ಲ, ಅಥವಾ ಅವರು ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ನಲ್ಲಿ ಏನ್ ಆಕ್ಷನ್ ತಗೋಬೇಕು ತಗೊಳ್ತಾರೆ. ಲೋಕಸಭಾ ಚುನಾವಣೆ ಮಕ್ಕಳುಗಳಿಗೆ ಟಿಕೆಟ್ ಸುಮಾರು 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅದೇ ಕುಟುಂಬದ ಸದಸ್ಯರಿಗೆ ಒಂದ್ ಕಡೆ ಅಳಿಯ ಮಗ, ಒಂದ್ ಕಡೆ ಅಮ್ಮ ಮಗಳು, ಒಂದ್ ಕಡೆ ತಂದೆ ಮಗ. ಕಾಂಗ್ರೆಸ್ ಸಾಕಷ್ಟು ಕಾರ್ಯಕರ್ತರು ಇರ್ತಕ್ಕಂಥ ಪಕ್ಷ, ಮುಖಂಡರು ಇರ್ತಕ್ಕಂಥ ಪಕ್ಷ. ಇಲ್ಲ, ಏನಾಗಿದೆ ಅಂದ್ರೆ ಆ ಕ್ಷೇತ್ರಗಳಲ್ಲಿ ಅದು ಜನಗಳ ಆಯ್ಕೆ. ಅದು ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರೆಲ್ಲರೂ ಸೇರಿ ಇವ್ರನ್ನ ನಿಲ್ಲಿಸಬೇಕು, ಅವ್ರು ಯಾರೋ ಮಗಳು ಮಗನೋ ಇರ್ಬೋದು, ಆದ್ರೆ ಅವ್ರು ನಿಲ್ಸಿದ್ರೆ ಪಕ್ಷದಲ್ಲಿ ಅವ್ರು ಗೆದಿತಾರೆ ಅನ್ನುವಂಥದ್ದು ಬಂದ್ರೆ ಪಕ್ಷದಲ್ಲಿ ನಾವು ನೋಡ್ತಕ್ಕಂಥದ್ದು ವಿನ್ನಿಂಗ್ ಇಸ್ ದಿ ಕ್ರೈಟೀರಿಯಾ ಅಂತ ಮಾಡಿದ್ದಾರೆ. ಅವ್ರು ಗೆದಿತಾರೆ ಅಂದಾಗ ಯಾಕೆ ಕೊಡಬಾರ್ದು ಅಂತ ಹೇಳಿ, ಅದು ಆಕಸ್ಮಿಕವಾಗಿ ಅವ್ರ ಮಗಳೋ ಮಗನೋ ಆಗಿದ್ರೆ ಅದು ಅಷ್ಟು ಸ್ವಾಭಾವಿಕವಾಗಿ ಪಬ್ಲಿಕ್ ಡೊಮೈನ್ ನಲ್ಲಿ ಅದಕ್ಕೆ ಒಪ್ಪಿಗೆ ಸಿಗೋದಿಲ್ಲ. ಆದ್ರೆ ನಮ್ಮಲ್ಲಿ ಗೆದಿತಾರೆ ಅನ್ನುವ ಮಾನದಂಡ ಏನಿದೆಯಲ್ಲ ಅದನ್ನ ಮುಖ್ಯವಾಗಿ ನೋಡಿದ್ದಾರೆ ಅಂತ ಅನ್ಕೊಳ್ತೀನಿ ನಾನು. ಸರ್, ಈಗ ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದ್ರು, ರಾಮನಗರ ಭಾಗ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದಿಷ್ಟು ಕುಕ್ಕರ್ ಹಂಚಿಕೆ, ಸೀರೆ ಹಂಚಿಕೆ ಆಗ್ತಿದೆ, ಅದಕ್ಕೆ ಪೊಲೀಸ್ ಇಲಾಖೆ ಪ್ಯಾರಾಮಿಲಿಟರಿ ಬರಬೇಕು ಅಂತ ಅದು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಹೇಳಲಿ ಅಲ್ಲ. ಎಲೆಕ್ಷನ್ ಕಮಿಷನ್ ಇದೆ ಅದನ್ನೆಲ್ಲ ನೋಡೋದಕ್ಕೆ. ನಾವು ಈಗ ನಾವು ಸರ್ಕಾರದಲ್ಲಿದ್ದು ಕೂಡ ನಾವೇನು ಮಾಡೋದಿಲ್ಲ. ಆದ್ರೆ ಎಲೆಕ್ಷನ್ ಕಮಿಷನ್ಗೆ ಅವರು ಕಂಪ್ಲೇಂಟ್ ಕೊಡ್ಲಿ, ಎಲೆಕ್ಷನ್ ಕಮಿಷನರು ಪೊಲೀಸ್ಗಾಗ್ಲಿ ಅಥವಾ ವ್ಯವಸ್ಥೆಗೆ ಅವರು ಮಾಡ್ತಾರೆ. ಅದನ್ನ ನೋಡ್ಕೊಳ್ಳೋದಕ್ಕೆ ಎಲೆಕ್ಷನ್ ಕಮಿಷನ್ ಇದೆ. ಈ ಎಲೆಕ್ಷನ್ ಟೈಮ್ ನಲ್ಲಿ, ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಬೇರೆ ವಿಚಾರ. ಎಲೆಕ್ಷನ್ ಟೈಮ್ ನಲ್ಲಿ ಸುಮೋಟೋ ನಾವು ಮಾಡ್ಲಿಕ್ಕಾಗೋದಿಲ್ಲ, ಅಥವಾ ಅವರು ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ನಲ್ಲಿ ಏನ್ ಆಕ್ಷನ್ ತಗೋಬೇಕು ತಗೊಳ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.